ಕಾಕಂದ್ರು ನಮ್ ತಂದೆಯವ್ರ ಫ್ರೆಂಡ್ಸ್ ಎಲ್ಲಾರು ಸಹಾಯ ಮಾಡಿ ಆ ಟೈಮ್ಕ ನಮ್ದು ಮದ್ವಿ ಮಾಡ್ಯಾರ. ಸೊಲ್ಲಾಪುರಕ್ ಹೋದ್ಮೇಲೆ ಅಲ್ಲೇನಾಗ್ತಿತ್ತು ಅಲ್ಲೆಲ್ಲಾ ಮರಾಠಿ ಮಾತಾಡೋರು. ಅವಾಗ ನನಗ್ ಮರಾಠಿ ಅಷ್ಟು ಬರ್ತಿದ್ದಿಲ್ಲ. ಮನೆಯವ್ರಿಗೆ ಗುರುಗಳಿಗೆ ಕನ್ನಡ ಬರ್ತಿತ್ತು, ಅವ್ರಿಗೆ ಕನ್ನಡ ಬರ್ತಿತ್ತು. ಸೊಲ್ಲಾಪುರದಾಗ ಮೋದಿ ಹತ್ರದ ಮೋದಿ ಚೌಕ್ ಅಂತ ಅಲ್ಲಿ ಮನಿ ಇತ್ತು. ನಾವ್ ಇಷ್ಟೆಲ್ಲಾ ಮ್ಯಾಲ್ ಬರ್ಲಿಕ್ ಕಾರಣ ನಮ್ ಮನಿಯವ್ರಂದ್ರೆ ಇವ್ರ ನಮ್ ಗುರುಗಳು ಅಣ್ಣಾಜಿ ಸರ್ದೇಶಪಾಂಡೆ ಅವ್ರ ಆಶೀರ್ವಾದದಿಂದ, ರುಕ್ಮಾಂಗ ಮಹಾರಾಜ್ ಆಶೀರ್ವಾದದಿಂದ ದಿನಾ ಬರ್ಬೇಕಾದ್ರೆ ರಾತ್ರಿ ಹೋಗೋರ ಸಮಾಧಿಗೆ ಅವ್ರು ಅಣ್ಣಾಜಿ ಅವ್ರು. ಹಿಂಗ ಸಂಜಿ ಮುಂದ ಮಧ್ಯಾಹ್ನ ಹೋಗ್ತಿದ್ವಂತ. ರಾತ್ರಿ 11 ಮ್ಯಾಲ ಅಲ್ಲಿ ಹೋಗ್ ಕೂಡವ್ರಂತ. ಅವಾಗ ಅವ್ ನಮ್ ಮನಿಯವ್ರ ಅಜ್ಜಿಗ ಅಂದ್ರಂತ, ಅವ ನಿಮ್ ಮಗ ಇವ ಬಂದ ನೋಡಲ್ ಮಲ್ಕೊಂಡ ಹಿಂದ್ ಹುಡುಗ ಅವ್ನ್ ಕರ್ಕೊಂಡ್ ಬರ್ರಿ ಅಂದ್ರಂತ. ಅವನನ್ನೇ ನಮ್ ಮನಿಯವ್ರ ಅವ್ರ ಮಾಮ ಅಂದ್ರಂತ, ಹೋಗ ಅವ್ನ್ ಕರ್ಕೊಂಡ್ ಬರ್ರಿ ಅನ್ನ ನಮ್ ಮನಿಯವ್ರ ಬಂದ್ರು. ಇಲ್ಲ ನೀನು ನಾಳಿಂದ ಇವ್ನಿಗೆ ಅಲ್ಲಿ ಮಿರಜಕ್ ಅನುಷ್ಠಾನಕ್ ಕಳ್ಸ್ಬೇಕಂತ ಮಾಡೀನಿ ಅಂದ್ರಂತ ಅಣ್ಣಾಜಿ ಅವ್ರು. ಅವ್ರೇ ಕರೆದು ಕರದ್ ಅಲ್ಲೇನಿತ್ತು ಮಿರಜ್ನೊಳಗ ಒಂದ್ ದೇಶಪಾಂಡೆ ಅಂತ ಮಂತನ ಇತ್ತು. ಸ್ವಲ್ಪ ಅದು ತೊಂದ್ರೆ ಬಹಳ ಇತ್ತಲ್ಲಿ. ಅಲ್ಲಿ ಯಾರು ಅನುಷ್ಠಾನಕ್ಕಂದ್ರ ಪೂಜೆಗೆ ಯಾರು ಬರ್ತಿದ್ದಿಲ್ಲ, ಮಾಡ್ತಿದ್ದಿಲ್ಲ. ಅದಕ್ ಅಣ್ಣಾಜಿ ಅವ್ರ ಏನಂದ್ರು, ಇಲ್ಲ ಇವ್ನಿಗೆ ಅಲ್ಲಿ ಕಳ್ಸ್ಬೇಕಂತ ಮಾಡೀನಿ ಅಂದ್ರೆ ಅವ್ರ ಅಜ್ಜಿ ಅಂದ್ರಂತ, ಬೇಡ ನನ್ಗ ಮನಿದೆಲ್ಲಾ ಗೊತ್ತದ, ಬೇಡ ಅನ್ಕೊ ಅಣ್ಣಾಜಿ ಅವ್ರ ಅನ್ಕೊ ಹಂಗ ಅನ್ಬೇಡ, ನಂದ್ ಆಶೀರ್ವಾದ ಅದ, ನಾ ನಾ ಎಲ್ಲಾ ನೋಡ್ಕೋತೀನಿ ಅಂದ್ರ. ಅವಾಗ ಮರುದಿನ ನಮ್ಮ ಮನಿಯವ್ರನ್ನ ಅಲ್ಲಿ ಇದಕ್ ಕರ್ಸಿದ್ರು, ಮನಿಗೆ ಕರಿಸಿ ಅವ್ರ ತಲೆ ಮೇಲೆ ಕೈ ಇಟ್ಟು ಒಂದ್ ಮಂತ್ರ ಅಂದ್ರಂತ ಅಣ್ಣಾಜಿ ಅವ್ರು. ಅವಾಗ ಅಂದನ್ ಹಿಡಿದು ಅವಾಗ ಏನ್ ತಲೆ ಮೇಲೆ ಕೈ ಇಟ್ಟದ್ ಆಶೀರ್ವಾದ ಇಲ್ಲಿ ತನ ನಾವ್ ಬಂದ್ ಹತ್ತಿದ್ವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅನಂತ್ ಕನ್ನಡ ಕಾರ್ಟೂನ್. ನಾವ್ ಇವತ್ತ ಲತಾ ಸಂಜೀವ್ ಆಚಾರ್ಯ ಉಂಡೇಕರ್ ಅವ್ರ ಮನಿಗ್ ಬಂದಿವಿ. ಅವ್ರ ಲೈಫ್ ಸ್ಟೋರಿ ಏನು ಅಂತ ಕೇಳೋಣ ಅಂತ ಬರ್ರಿ. ನಮಸ್ಕಾರ. ನಿಮ್ ಹೆಸರಿ? ನಂದು ಸುರಭಿ ಹುಂಡೇಕರಿ ಅಂತ, ಸುರಭಿ ಸಂಜಯ್ ಹುಂಡೇಕರ್ ಅಂತ. ಮೊದ್ಲಿಗೆ ನಿಮ್ಗೆಲ್ಲಾರ್ಗು ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಮತ್ತ ಲತಾ ಕಾಣ್ತೀವಲ್ಲ, ಅದು ಆದ್ರೆ ನಮ್ದು ಅತ್ತಿ ಮನಿ ಹೆಸರು ಅದು ತವ್ರ ಮನಿ ಹೆಸರು ಲತಾ ಅಂತ. ಇದು ಅತ್ತಿ ಮನಿದು ಸುರಭಿ. ಅತ್ತಿ ಮನೆ ಹೆಸರನ್ನೇ ಸುರಭಿ ಅಂತ. ನಿಮ್ಮೂರ್ ಯಾವ್ದು? ನಮ್ದು ಇದೆ ವಿಜಾಪುರ. ನಮ್ ತವ್ರ ಮನಿ ಎಲ್ಲಾ ಇರೋದೆಲ್ಲ ವಿಜಾಪುರ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಾವ್ ಇಲ್ಲೇ ವಿಜಾಪುರ. ಎಜುಕೇಶನ್ PUC ಆಗ್ಯದ. PUC ಕಲ್ತಾಗ ನಾವ್ ಫಸ್ಟಿಗೆ ಅಲ್ಲೇ ನಾ ಇರೋದು, ಇದು ನಮ್ಮ ಅಜ್ಜಿ ಮನಿ. ಇದು ಈಗ ಅಜ್ಜಿ ಮನಿ? ಅಜ್ಜಿ ಮನಿ. ಮೌಸಿ ಜೋಡಿ ನಾ ಇಲ್ಲೇ ಎಲ್ಲಾ ಹುಟ್ಟಿದ್ದು ಬೆಳೆದಿದ್ದು ನಾ ಇಲ್ಲ ಇಲ್ಲೇ ಇದೇ ಓಣಿ. ಇದೇ ಓಣಿ. ನಮ್ ತವ್ರ ನಮ್ಮ ಅಮ್ಮ ಅದಿರೋದು ಅಲ್ಲಿ ಹುಬ್ಳಿಗುರ್ಜಿ ಬಂದ ಇರ್ತಾರ. ಅಲ್ಲದ ನಮ್ ಇಬ್ರು ತಮ್ಮಂದಿರಿದಾರ. ಆಮೇಲೆ ನಮ್ ತಾಯಿ ಇದಾರೆ. ಈಗ ತಮ್ಮನ್ ಮದ್ವೆ ಆಗ್ಯದ. ಮಗ ಅವನಿಗೆ ಒಂದ್ ಮಗಳಿದ್ದಾಳ. ಅವ್ರೆಲ್ಲಾ ಇದ್ದಾರ. ಮೊದ್ಲಿಗೆಲ್ಲಾ ಹೆಂಗ ಕಾಲೇಜ್ ಸಾಲಿ ಎಲ್ಲಾ ನಮ್ದು ಇಲ್ಲೇ 9 ನಂಬರ್ ಸಾಲಿ ಒಳಗ ಸ್ಕೂಲ್ದಾಗ, ಇದೇ ಓಣಿ ಒಳಗ ಇಲ್ಲೇ ಸಾಲಿ 9 ನಂಬರ್ ಸಾಲಿ ಇಲ್ಲೇ ರಾಯರ್ ಮಠದ ಹಿಂದಿನ ಸೈಡ್ ಇತ್ತು ಫಸ್ಟಿಗೆ. ಅದೆಲ್ಲ 9 ನಂಬರ್ ಸಾಲಿ ಒಳಗ 7ನೇ ತನ ಅಲ್ಲಿ ಕಲ್ತೀವಿ. ಮುಂದ್ ಅರ್ಬಾರ್ ಹೈಸ್ಕೂಲ್ಕ 10th ತನ ಅಲ್ಲೇ ಆಯ್ತು. ಹೈಸ್ಕೂಲ್ ಅಲ್ಲೇ ಎಲ್ಲಾ ಮಾಡಿದ್ವಿ. ಮುಂದ್ PUC ಆದ್ಮೇಲೆ ಮುಂದ ಮದ್ವಿನೇ ಫಿಕ್ಸ್ ಆಗ್ಬಿಡ್ತು ನಮ್ದು. PUC ಆದ್ಮೇಲೆ ಮದ್ವಿ ಫಿಕ್ಸ್ ಆಗ್ಬಿಡ್ತು. ಯಾರು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಇಲ್ಲ ಅರೇಂಜ್ ಮ್ಯಾರೇಜ್ ನಮ್ದು. ನಮ್ದು ಹೆಂಗ ಇಲ್ಲೇ ರುಕ್ಮಾಂಗ ಸಮಾಧಿ ಅದಲ್ಲ, ಅಲ್ಲಿಯವರು ನಮಗೊಂದ್ ಪತ್ರಿಕಾ ಬಂದಿತ್ತು. ಬಂದಾಗ ನಮ್ದು ಪತ್ರಿಕಾ ಕೂಡಿಸಿ ನೋಡಿದ್ರ ಮೇಲೆ ಏನಾಯ್ತು, ಸ್ವಲ್ಪ ಕೂಡಿ ಬಂತು. ಖರೆ ನಡು ಸ್ವಲ್ಪ ಇದು ಮಾಡಿದ್ರು, ಇದು ಬೇಡಪ್ಪ ನಮ್ ಹುಡುಗಕ್ ತಗೋಬೇಕು ಅಂತೇಳಿ ಹಿಂಗೊಬ್ರು ಮಾಡಿದ್ರು. ಖರೆ ಅದೇನೋ ಆಗ್ಲಿಲ್ಲ. ಅದು ಯಾವಾಗ ನನಗ್ ನೋಡ್ಲಿಕ್ಕಂತ ಏನ್ ಬಂದ್ರಲ್ಲ, ಅವಾಗ ಬಂದಾಗ ಗೊತ್ತಾಯ್ತು ನಮ್ ತಂದೆಯವರು ನಮ್ಮ ಅತ್ತಿಯವರು ಕ್ಲಾಸ್ಮೇಟ್. ನಮ್ಮ ಅತ್ತಿಯವ್ರೇನು ಮಹಾರಾಷ್ಟ್ರ, ಇಲ್ಲಿ ಬಿಜಾಪುರದವರು. ನಮ್ಮ ಮಾಮರು ಮಹಾರಾಷ್ಟ್ರದವ್ರು. ಅವ್ರು ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರ ಕೊಟ್ಟಾರ. ಅವ್ರದ್ದು ನಮ್ಮ ಅತ್ತಿ ತವ್ರ ಮನಿ ಸಮಾಧಿ ಇಲ್ಲಿ ರುಕ್ಮಾಂಗ ಸಮಾಧಿ ಅದಲ್ಲ, ಅದು ಹಿಂಗಾಗಿ ಅವ್ರು ನೋಡ್ಲಿಕ್ ಬಂದಾಗ ಗೊತ್ತಾಯ್ತು ಅವ್ರು ನಮ್ಮ ಅತ್ತಿಯವರು ಮತ್ತ ನಮ್ಮ ತಂದೆಯವರು ಕ್ಲಾಸ್ಮೇಟ್. ಅದೇ ಮುಂದ ಮದ್ವಿ ಫಿಕ್ಸ್ ಆಯ್ತು. ಮದ್ವಿ ಫಿಕ್ಸ್ ಆಗೋಣನೆ ನಮ್ ಮದ್ವಿ ಮಾಡ್ಕೊಂಡ್ಮೇಲೆ ಏನಾಯ್ತು, ನಾವ್ ಇದಕ್ ಹೋದ್ವಿ, ಸೋಲಾಪುರ್ ಕೊಟ್ರು. ನನಗ್ ನಿಮ್ಗ್ ಸೋಲಾಪುರಕ್ಕೆ? ಸೋಲಾಪುರ್ ಕೊಟ್ರು. ಅಂದ್ರ ಮದ್ವೆ ಆದ್ಮೇಲೆ ಹೆಂಗಿತ್ತು? ಮದ್ವೆ ಆಗಿ ಹೋಗು ಮುಂದಾಗ ನಿಮ್ ತವ್ರ ಮನೆಯಿಂದ? ತವ್ರ ಮನಿ ಅಂದ್ರ ಸ್ವಲ್ಪ ಅಷ್ಟೇ ಇತ್ತು ನಮ್ದು. ಇದು ಬಹಳ ಅಗ್ದಿ ರಿಚ್ನು ಇಲ್ಲ,
ಈ ಕಡೆದೆಲ್ಲ ಮೀಡಿಯಲ್ ಫ್ಯಾಮಿಲಿ ನಮ್ದು. ಎಲ್ಲಾರು ನಮ್ಗ ಅಷ್ಟು ನಮ್ ಕಾಕಂದ್ರು ನಮ್ ತಂದೆಯವ್ರ ಫ್ರೆಂಡ್ಸ್ ಎಲ್ಲಾರು ಸಹಾಯ ಮಾಡಿ ಆ ಟೈಮ್ಕ ನಮ್ದು ಮದ್ವಿ ಮಾಡ್ಯಾರ. ಸೆಕೆಂಡ್ PUC ಮುಗಿದ ತಕ್ಷಣ ಮುಗಿದ ತಕ್ಷಣ ಮದ್ವಿ ಮಾಡಿದ್ರು. ಮದ್ವೆ ಆದ್ಮೇಲೆ ಸೊಲ್ಲಾಪುರಕ್ಕೆ ಹೋದ್ರೆ? ಮದ್ವೆ ಆದ್ಮೇಲೆ ಸೊಲ್ಲಾಪುರಕ್ಕೆ ಹೋದ್ವಿ ನಾವು. ಸೊಲ್ಲಾಪುರಕ್ಕೆ ಹೋದ್ಮೇಲೆ ನಿಮ್ದು ಜೀವನ ಹೆಂಗ್? ಸೊಲ್ಲಾಪುರಕ್ಕೆ ಹೋದ್ಮೇಲೆ ಅಲ್ಲೇನಾಗ್ತಿತ್ತು, ಅಲ್ಲೆಲ್ಲ ಮರಾಠಿ ಮಾತಾಡೋರು. ಅವಾಗ ನನಗ್ ಮರಾಠಿ ಅಷ್ಟು ಬರ್ತಿದ್ದಿಲ್ಲ. ಮತ್ತೆ ಏನಾಗ್ತಿತ್ತು, ಆದ್ರೆ ತಿಳಿತಿತ್ತು, ಮಾತಾಡ್ಲಿ ಬರ್ತಿಲ್ಲ. ಆದ್ರೆ ನಮ್ಮಲ್ಲಿ ಎಲ್ಲಾರು ಕನ್ನಡ ಮಾತಾಡ್ತಿದ್ರು. ನಮ್ಮ ಅತ್ತಿಯವರನ್ನು ನಮ್ಮ ಮಾವಗಂತರು ಬರ್ತಿದ್ದಿಲ್ಲ, ಉಳ್ದವ್ರೆಲ್ಲ ಕನ್ನಡ ಮಾತಾಡ್ತಿದ್ರು. ಕನ್ನಡ ಮಾತಾಡ್ ನಡೀತಿತ್ತು ಹಿಂಗೆ ಜೀವನ. ಮನೆಯವ್ರಿಗೆ ಗುರುಗಳಿಗೆ ಕನ್ನಡ ಬರ್ತಿತ್ತು? ಅವ್ರಿಗೆ ಕನ್ನಡ ಬರ್ತಿತ್ತು, ಬರೋದು ಹೋಗೋದು ಮಾಡ್ತಿದ್ರು. ಕನ್ನಡ ಬರ್ತಿತ್ತು. ಬರೀಲಿಕ್ ಬರಂಗಿಲ್ಲ ಅವ್ರಿಗೆ, ಬರ್ಲಿಕ್ ಬರ್ತಿದ್ದಿಲ್ಲ. ಮಾತಾಡಿಕ ಅದು ಎಲ್ಲ ಬರ್ತಿತ್ತು ಅವ್ರಿಗೆ. ಅಲ್ಲಿ ಅಂದ್ರ ನೀವು ನಿಮ್ಮ ಅತ್ತಿಯವರು ಮಾವರು ಒಂದೇ ಕಡೆ ಇದ್ರಿ? ಎಲ್ಲಾರು ಇಲ್ಲಿ ಸೊಲ್ಲಾಪುರ್ನಾಗ ಎಲ್ಲಾ ಜಾಯಿಂಟ್ ಫ್ಯಾಮಿಲಿ ಇತ್ತು ನಮ್ದು. ನಮ್ಮ ಮನೆಯವ್ರಿಗೆ 4 ಮಂದಿ ನಾವು ಸೆಕೆಂಡ್. ಅಷ್ಟು ಕೂಡ ಇದ್ರಿ? ಅಷ್ಟು ಕೂಡ ಇದ್ವಿ ನಾವ್ ಅಲ್ಲೇ ಸೊಲ್ಲಾಪುರದಾಗ ಮೋದಿ ಹತ್ರದ ಮೋದಿ ಚೌಕ್ ಅಂತ ಅಲ್ಲಿ ಮನಿ ಇತ್ತು. ಅಲ್ಲೇ ನಾವು ಇರ್ತಿದ್ವಿ. ನಮ್ಮ ಮನೆಯವ್ರು ಇರೋದು ನಾವು ಇದಕ್ಕ ಎಲ್ಲೇ ಮಿರಜ್ಗೆ ಇರ್ತಿದ್ರು. ಅವ್ರೊಬ್ರೆ ಮಿರಾಜ್? ಅವ್ರ ಮಿರಜ್ಗೆ ಇರ್ತಿದ್ರು. ಮಿರಜ್ದಾಗ ಅದು ಏನು, ನಾವ್ ಇಷ್ಟೆಲ್ಲಾ ಮ್ಯಾಲ್ ಬರ್ಲಿಕ್ ಕಾರಣ ನಮ್ಮ ಮನೆಯವ್ರಂದ್ರೆ ಇವ್ರ ನಮ್ ಗುರುಗಳು ಅಣ್ಣಾಜಿ ಸರ್ದೇಶಪಾಂಡೆ ಅವ್ರು. ಅವ್ರ ಆಶೀರ್ವಾದದಿಂದ, ರುಕ್ಮಾನ ಮಹಾರಾಜ್ ಆಶೀರ್ವಾದದಿಂದ ಅವ್ರ ಒಂದ್ಸತಿ ನಮ್ಮ ಮನೆಯವರು ಮಿರಜ್ಗೆ ಹೋಗ್ಲಿಕ್ ಕಾರಣ ಅಂದ್ರ ಒಂದ್ಸತಿ ಸೂಟಿ ಒಳಗ್ ಇದಕ್ ಬರ್ತಿದ್ರು ಬಿಜಾಪುರಕ್. ಅವ್ರು ಬಂದಾಗ ಅಲ್ಲೇ ಸಮಾಧಿ ಒಳಗ ಅಜ್ಜಿ ಮನಿ ಎಲ್ಲ ಅದು. ಅಜ್ಜಿ ಮನೆಯಾಗಿದ್ದಾಗ ಅಣ್ಣಾಜಿ ಅವರು ಸರ್ದೇಶಪಾಂಡೆ ಅವರು ಅವ್ರೊಂದ್ ದಿನಾ ಬರ್ಬೇಕಾದ್ರೆ ರಾತ್ರಿ ಹೋಗೋರು ಸಮಾಧಿಗೆ ಅವ್ರು ಅಣ್ಣಾಜಿ ಅವ್ರು. ಹಿಂಗ ಸಂಜಿ ಮುಂದ ಮಧ್ಯಾಹ್ನ ಹೋಗ್ತಿದ್ವಿ. ರಾತ್ರಿ 11 ಮೇಲೆ ಅಲ್ಲಿ ಹೋಗ್ ಕೂಡವ್ರಂತ. ಅವಾಗ ನಮ್ಮ ಮನಿಯವ್ರ ಅಜ್ಜಿಗ ಅಂದ್ರಂತ, ಅವ ನಿಮ್ಮ ಮಗ ಇವ ಬಂದ ನೋಡಲ್ ಮಲ್ಕೊಂಡ ಹಿಂದ್ ಹುಡುಗ ಅವ್ನ್ ಕರ್ಕೊಂಬರ್ರಿ ಅಂದ್ರಂತ. ಅವನನ್ನೇ ನಮ್ಮ ಮನಿಯವ್ರ ಅವ್ರ ಮಾಮ ಅಂದ್ರಂತ, ಹೋಗ ಅವ್ನ್ ಕರ್ಕೊಂಬರ್ರಿ ಅಣ್ಣ. ನಮ್ಮ ಮನಿಯವ್ರು ಬಂದ್ರು, ಇಲ್ಲ ನೀನು ನಾಳಿಂದ ಇವ್ನಿಗೆ ಅಲ್ಲಿ ಮಿರಜಕ್ ಅನುಷ್ಠಾನಕ್ ಕಳ್ಸ್ಬೇಕಂತ ಮಾಡೀನಿ ಅಂದ್ರಂತ ಅಣ್ಣಾಜಿ ಅವ್ರು. ಅವ್ರೇ ಕರೆದು? ಕರದ್. ಅಲ್ಲೇನಿತ್ತು, ಮಿರಜ್ನೊಳಗ ಒಂದ್ ದೇಶಪಾಂಡೆ ಅಂತ ಮಂತನ ಇತ್ತು. ಸ್ವಲ್ಪ ಅದು ತೊಂದ್ರೆ ಬಹಳ ಇತ್ತಲ್ಲಿ. ಅಲ್ಲಿ ಯಾರು ಅನುಷ್ಠಾನಕ್ಕಂದ್ರ ಪೂಜೆಗೆ ಯಾರು ಬರ್ತಿದ್ದಿಲ್ಲ, ಮಾಡ್ತಿದ್ದಿಲ್ಲ. ಅದಕ್ ಅಣ್ಣಾಜಿ ಅವ್ರ ಏನಾದ್ರು, ಇಲ್ಲ ಇವ್ನಿಗೆ ಅಲ್ಲಿ ಕಳ್ಸ್ಬೇಕಂತ ಮಾಡೀನಿ ಅಂದ್ರೆ ಅವ್ರ ಅಜ್ಜಿ ಅಂದ್ರಂತ, ಬೇಡ ನನ್ಗ ಮನಿದೆಲ್ಲಾ ಗೊತ್ತದ, ಬೇಡ ಅನ್ಕೊ ಅಣ್ಣಾಜಿ ಅವ್ರ ಅನ್ಕೊ ಹಂಗ ಅನ್ಬೇಡ, ನಂದ್ ಆಶೀರ್ವಾದ ಅದ, ನಾ ಕಳಸ್ತೀನಿ, ನಾ ಎಲ್ಲಾ ನೋಡ್ಕೊತೀನಿ ಅಂದ್ರ. ಅವಾಗ ಮರುದಿನ ನಮ್ಮ ಮನಿಯವ್ರನ್ನ ಅಲ್ಲಿ ಇದಕ್ ಕರ್ಸಿದ್ರು ಮನಿಗೆ. ಕರಿಸಿ ಅವ್ರ ತಲೆ ಮೇಲೆ ಕೈ ಇಟ್ಟು ಒಂದ್ ಮಂತ್ರ ಅಂದ್ರಂತ ಅಣ್ಣಾಜಿ ಅವ್ರು. ಅವಾಗ ಅಂದನ್ ಹಿಡಿದು ಅವಾಗ ಏನ್ ತಲೆ ಮೇಲೆ ಕೈ ಇಟ್ಟದ್ ಆಶೀರ್ವಾದ ಇಲ್ಲಿ ತನ ನಾವ್ ಬಂದ್ ಹತ್ತಿದ್ವಿ. ಅಣ್ಣಾಜಿಯವ್ರ ಆಶೀರ್ವಾದ ಮುಂದ್ ಅವ್ರ ನಮ್ಮ ಮನಿಯವ್ರು ಸ್ವಲ್ಪ ಮಂತ್ರ ಅದು ಕಲಿತು ಮಾಡಿ ಅನುಷ್ಠಾನಕ್ಕಂತೇಳಿ ಇದಕ್ ಹೋದ್ರು ಮಿರಜ್. ನೀವು ಅಲ್ಲೇ ಹೋದ್ರಿ ಮಿರಾಜ್? ಮೊದ್ಲಿಗೆ ನಮ್ಮ ಮನಿಯವ್ರ ಹೋಗಿ ಮತ್ತ ಅವ್ರು 20 ವರ್ಷ ಆಗಿತ್ತಲ್ಲಿ ಹೋಗಿ. ಅವ್ರು ಮೊದಲೇ ITI ಕಲಿದ್ ಮುಗಿದ್ ಕೂಡ್ಲೇನೆ ಅಲ್ಲಿ ಹೋಗ್ಬಿಟ್ರು. ಅವ್ರು ಮಿರಾಜ್ಗೆ ಹೋದ್ರು, ನೀವು ಸೊಲ್ಲಾಪುರದಾಗ ಇದ್ರಿ? ಇಲ್ಲ, ಮಿರಜ್ಕ್ ಅವ್ರು ಇದ್ರು. ಮದ್ವಿ ನಮ್ದು ಆದ್ಮೇಲೆ ನಾನು ಮಿರಜ್ಕ್ ಹೋದೆ. ಆಮೇಲೆ ಮಿರಜ್ಕ್ ಹೋದ್ವಿ. ಅಂದ್ರ ತಂದೆ ತಾಯಿ ಎಲ್ಲ ಇಲ್ಲಿ ಇದಕ್ ಇರ್ತಿದ್ರು ಸೊಲ್ಲಾಪುರ. ಅವ್ರ ಮಾತ್ರ ಮಿರಜ್ಕ್ ಇರ್ತಿದ್ರು. ಗುರುಗಳ ಇದ್ರಲಿಂದ ಅಲ್ಲಿ ಹೋಗಿರ್ತಿದ್ರು. ಅವ್ರು ಅವಾಗ ಅಷ್ಟು ಪಗಾರದು ಏನ್ ಇದ್ದಿದ್ದಿಲ್ಲ, ಅಷ್ಟು ಪುಟ್ಟೆ ಅಷ್ಟೇ ಇತ್ತು. ಒಬ್ರೇ ಇದ್ರು ನಡೀತಿತ್ತು, ಪಿಗ್ಮಿನೂ ಮಾಡ್ತಿದ್ರು ಅವ್ರು. ಹಿಂಗಾಗಿ ಅದು ನಡೀತಿತ್ತು ಅಲ್ಲೇ. ನಮ್ದು ಮದ್ವಿ 1994 ಆತು ಮದ್ವೆ. ಕ್ರಿಸ್ಮಸ್ ದಿವಸ ಅದು ಗುರುಗಳೇ ಹೇಳಿದ್ರು. ಯಾವಾಗ ಇವ್ರ ಅಣ್ಣಾಜಿ ಅವ್ರಿಗೆ ಕೇಳಿಕ್ ಹೋದ್ರಲ್ಲ, ಏನ್ ಕಾಳಜಿ ಮಾಡ್ಬೇಡಪ್ಪಾ, ಕ್ರಿಸ್ಮಸ್ ಅಂತ ಹಿಂಗ್ ಕೈ ಮಾಡಿದ್ರಂತ, ಅವತ್ತಿನ ದಿವ್ಸ ಮಾಡ್ಕೊಂಡ್ಬಿಡು ನಿಮ್ ಮದ್ವಿ ಅಂತ ಹೇಳಿದ್ರಂತ. ಅವಾಗ ಮತ್ ನಮ್ ಮನ್ಯಾಗ ಫಿಕ್ಸ್ ಮಾಡಿ ಎಲ್ಲಾ ಮಾಡಿ ಮದ್ವೆ ಆತು. ಮದ್ವೆ ಆದ್ಮೇಲೆ ನಾವು ಸೊಲ್ಲಾಪುರಕ್ ಹೋದ್ವಿ. ಸೊಲ್ಲಾಪುರ್ಲಿಂದ ಮತ್ ಸ್ವಲ್ಪ ದಿವ್ಸ ಇದ್ದ ಹಬ್ಬ ಅವನಿಗೆ ಸೊಲ್ಲಾಪುರ್ ಬರೋದು. ಆಮೇಲೆ ಉಳಿದ ಟೈಮ್ಗೆಲ್ಲ ಮಿರಜ್ಗೆ ಇರ್ತಿದ್ವಿ. ಮಿರಜ್ನಾಗ ಹೆಂಗ ಪೇಮೆಂಟ್ ಕಡಿಮೆ ಅಂದ್ರ? ಮಿರಜ್ನ ನಾ ಹೋದಾಗ ಪೇಮೆಂಟ್ ನೋಡು ಎಲ್ಲಾ ಕೂಡ 1,000 ರೂಪಾಯಿ ಇತ್ತು. 1,000 ರೂಪಾಯಿ ಅವಾಗಿನ ಟೈಮ್ಗೂ 1,000 ರೂಪಾಯಿ. ಮನಿ ಅಂದ್ರ ಒಂದ್ ರೂಮ್ ಇರ್ತಿತ್ತು, ಬಾಡಿಗೆ ಇರ್ತಿದ್ವಿ. ಅವ್ರೇನ್ ಅಲ್ಲಿ ಎಲ್ಲ ಅನುಷ್ಠಾನ ಮಾಡ್ತಿದ್ರಲ್ಲ, ಅವ್ರು ಕೊಡ್ತೀನಿ ಅಂದಿದ್ರು. ಖರೆ ಏನಾತು ಅವಾಗ ಆ ಟೈಮ್ಕ ಅವ್ರು ಇಲ್ಲ ರೂಮ್ ಕೊಡಂಗಿಲ್ಲ ಅಂತ ಅಂದ್ಬಿಟ್ರು. ಫಸ್ಟ್ ಮನಿ ಕೊಡ್ತೀನಿ ಅಂದವ್ರು. ಆಮೇಲೆ ಒಂದ್ ಗ್ಯಾರೇಜ್ ತಳಗ ಗ್ಯಾರೇಜ್ ಮೇಲೆ ರೂಮ್ ಇತ್ತು, ಅಲ್ಲೇ ನಾವು ಇದನ್ ಮಾಡ್ತೀವಿ ಕೊಡ್ತೀವಿ ನಿಮಗ ಅಂದವ್ರು. ಅವ್ರು ಇದು ಮಾಡ್ಲಿಲ್ಲ. ಒಂದ್ ಬ್ಯಾರೆ ಹಿಡಿದ್ವಿ. ಬ್ಯಾರೆ ಹಿಡಿದು ಅಲ್ಲೇ ಸಂಸಾರ ಮಾಡ್ಕೊತ ಹೊಂಟ್ವಿ. ಅವಾಗ ಹೆಂಗ ಪರಿಸ್ಥಿತಿ ಅಷ್ಟ ಇದಿಲ್ಲ, ಪಿಗ್ಮಿದು ಸ್ವಲ್ಪ ಬರ್ತಿತ್ತು. ಮೇಲೆ ಅಷ್ಟ್ರ ಮೇಲೆ ಯಾದಿಕೆ ಮಾಡ್ತಿದ್ರು ಅಲ್ಲಿ. ಅವಾಗ ಈಗ ಹೆಂಗ ಒಂದ್ ಕಡೆ ಹೋದ್ರೆ 500-600 ರೂಪಾಯಿ, ಅವಾಗ ಎಷ್ಟು 50-25 ರೂಪಾಯಿ ಕೊಡ್ತಿದ್ರು ಕೈ ತೆಳಗ್ ಹೋದ್ರ. ಅವಾಗಿನ ಟೈಮ್ಕ ಅಷ್ಟ್ರ ಮೇಲೆ ನಮ್ದೆಲ್ಲಾ ನಡೀತಿತ್ತು. ಖರೆ ಏನು ಕಷ್ಟ ಭಾಳ ಪಟ್ಟಿವಿ ಅಲ್ಲೂನು, ರಗಡ ಆದ್ದು ಇಲ್ಲ ನಂಗೆಲ್ಲ. ಆಮೇಲೆ ಮುಂದ್ ಹಿಂಗೆ ನನ್ ಮದ್ವೆ ಆದ್ಮೇಲೆ ನಾನು ಅಲ್ಲೇ ಕರ್ಕೊಂಡ್ ಹೋದ್ರು. ನೀವು ಅಲ್ಲಿ ಹೋದ್ಮೇಲೆ ಏನೋ ಪಿಗ್ಮಿ ಅದು ಮಾಡಿ? ಅದೇ ಅವ್ರು ಅಲ್ಲಿ ಹೋದ್ಮೇಲೆ ಏನಾಯ್ತು, ಮುಂದ ಸಾವಕಾಶ ನನ್ಗೂ ಮರಾಠಿ
ಕಲಿತೆ ನಾನು ಅಲ್ಲಿ ಹೋದ್ಮೇಲೆ. ಒಂದ್ ಕಡೆ ಇದ್ವಿ, ಅಲ್ಲಿ 2 ರೂಮ್ ಇತ್ತು, ಅಲ್ಲಿ ಬಿಡು ಅಂತಂದ್ರು. ಬಿಡಂದ್ಮೇಲೆ ಮತ್ತೊಂದ್ ಮನಿ ಹುಡುಕ್ಬೇಕಲ್ಲ ನಾವು. ಆ ಮನಿ ಹುಡುಕ್ಬೇಕಾದ್ರೆ ಎಲ್ಲಾ ರೋಡ್ ಮೇಲೆ ನಿಂದ್ರು ಪಾಳಿ ಬರ್ತಿತ್ತು ನಮಗ್. ಅಂದ್ರೆ ಒಮ್ಮೆ ಬಿಟ್ಟು ಅಂದ್ಬಿಟ್ರೆ ಹಾ ಬಿಡು ಅಂತಂದ್ಮೇಲೆ ಎಲ್ಲಿ ನಿಂದಿರ್ಬೇಕು, ಹಿಂಗ್ ಪರಿಸ್ಥಿತಿ ಇತ್ತಲ್ಲ. ಅವನೇ ಅಷ್ಟು ಪಗಾರನು ಇರ್ತಿದ್ಲ. ಬ್ಯಾರೆ ಕಡೆ ದೊಡ್ಡ ನೀವು ಮನಿ ರೂಮ್ ಹಿಡಿದ್ರ ಅಷ್ಟು ನಮ್ ಹತ್ರ ಇದ್ದಿದ್ದಿಲ್ಲ ಅವಾಗ. ಅದಕ್ಕಂತ ತಿಳ್ಕೊಂಡೇನು 2 ರೂಮ್ ಇದ್ದದ್ದು ಆಮೇಲೆ ಹಿಡಿತಿದ್ವಿ. ಮುಂದೇನಾದ್ ಸ್ವಲ್ಪ ದಿವ್ಸ ಆದ್ಮೇಲೆ ನಮ್ ಮನಿಯವ್ರ ಫ್ರೆಂಡ್ ಒಬ್ರು ಇದ್ರು. ಅಲ್ಲೊಂದು ಗುಡಿ ಇತ್ತು ಹನುಮನ್ ದೇವ್ರದ್ದು. ಆ ಗುಡಿ ಇರೋದ್ರಿಂದ ಆ ಗುಡಿಗೆ ಏನಂದ್ರು, ಇಲ್ಲ ನೀ ಪೂಜೆ ಮಾಡ್ಕೊತ ಹೋಗು, ಒಂದ್ ರೂಮ್ ಅದು ಕಟ್ಟೋಣ ಅಲ್ಲಿ ಅಂತಂದ್ರು. ಯಾವಾಗ ಅಲ್ಲಿ ರೂಮ್ ಕಟ್ಟೋಣ ಅಂತಂದ್ಮೇಲೆ ಆಯ್ತು, ನಮ್ಗ್ ಅಷ್ಟೇ ಒಂದ್ ಸ್ವಲ್ಪ ರೂಮ್ ಆತಂದ್ರ ಇರ್ಲಿಕ್ ಅನುಕೂಲ ಆಗ್ತದ ಅನ್ಕೊಂಡಿದ್ ಮಾಡಿದ್ವಿ. ಮಲ್ ರೂಮ್ ಚಾಲು ಮಾಡಿದ್ವಿ, ಇಲ್ಲ ಅನ್ನಂಗಿಲ್ಲ. ಖರೆ ನಾವ್ ಎಲ್ಲಿ ಬಾಡಿಗೆ ಇದ್ವಲ್ಲ ಅವ್ರು ಬಿಡಂತ ಗಂಟ್ ಬಿದ್ರು ನಮಗ. ಒಮ್ಮಿಂದೊಮ್ಮೆ ಒಮ್ಮಿಂದೊಮ್ಮೆ ಅಂದ್ರು, ಇಲ್ಲ ನೀವ್ ಬಿಟ್ ಬಿಡ್ರಿ, ನಾವು ಇದನ್ನ ಕಟ್ಸವ್ರ ಇದೀವಿ, ಹಂಗ ಹಿಂಗ ಅಲ್ಲಿ ಕಟ್ರು. ಅದು ಹೆಂಗ ಒಂದು ಹೊಲ್ದಾಗಿತ್ತು ಮನಿ ಫುಲ್. ಎಲ್ ಗೊತ್ತೇನು, ಹಿಂಗ ಒಂದ್ ಬಡೆ ಕಮಾನ್ ಹತ್ರ ಇದು ಇತ್ತಂದ್ರ ಇಲ್ಲಿ ತನ ಬರೀ ಹೊಲ, ಮುಂದ್ ಒಂದ್ ರೂಮ್ ಇತ್ತು ಅಷ್ಟೇ, ಒಂದೇ ರೂಮ್, ಏನು ಇದ್ದಿದ್ದಿಲ್ಲ ಅಲ್ಲಿ. ಅಂತ ರೂಮ್ ಸಿಕ್ತು ನಮಗ, ಅನಿವಾರ್ಯ ಇತ್ತು ನಮಗೆಲ್ಲಾ ಇರೋದು ಅಲ್ಲಿ. ಆದ್ರೂ ಅಡ್ಜಸ್ಟ್ ಮಾಡಿ ನಾವ್ ಇದ್ವಿ. ಅಂದ್ರ ಕಟ್ಸುತನ ಇರ್ಬೇಕಂತ ನಾವಾಗ ಅಂದ್ವಿ, ಕಟ್ಸುತನ ನಮ್ಗೆ ಇಲ್ಲಿ ಇಡ್ರಿ, ಆಮೇಲೆ ಅಲ್ಲಿ ರೂಮ್ ಆದ್ಮೇಲೆ ನಾವ್ ಹೋಗ್ತೇನೆ, ಇಲ್ಲ ನೀವು ಬಿಡೇಬೇಕಂತಂದ್ರು. ಅವಾಗ ಅದ ಹೆಂಗ ಒಂದು ಬಚ್ಚಲ್ ಮನಿ ಇತ್ತು, ಅದು ಬಚ್ಚಲ್ ಕತೆಗೆ ಹೊರ ಕೆಡೋಗ್ಬಿಟ್ರು. ನಾನ್ ನಶಿಕ್ನಾಗ 4ಕ್ಕೆ ಎದ್ದು ಹೊರಗ್ ಸ್ನಾನ ಮಾಡಿ ಹೋಗ್ತಿದ್ದೆ. ಅಂದ್ರ ಅದನ್ನ ನೀ ಬತ್ತಲೆ ಕೆಡವಿದ್ರ ಅಂದ್ರೆ ಏನೋ ಅಷ್ಟು ಗಡ್ಬಡಿ ಮಾಡಿ ತೆಗದ್ ಬಿಟ್ರ ಅದನ್ನ. ನಾವಂದ್ರೆ ನಮಗ್ ಮನಿ ಸಿಗುತ್ತನವ್ರೇ ನಿಂದದೆ ಅಂದ್ರ ಅವ್ರು ಕೇಳಲಿಲ್ಲ ಆ ಟೈಮ್ಕ್. ಆದ್ರೂ ಮುಂಜಾನೆ ನಶಿಕ್ನಾಗ 3ಕ್ಕೆ ಎದ್ದು ಸ್ನಾನ ಮಾಡ್ತೀವಿ. ಯಾಕಂದ್ರ ಮುಂದ್ ಹಾಸ್ಟೆಲ್ ಇತ್ತು. ಹಾಸ್ಟೆಲ್ ತಡ ಮಾಡಿದ್ರ ಹಾಸ್ಟೆಲ್ ಹುಡುಗರು ಕಿಟಕಿ ಅದು ತೆಗಿಯವ್ರು ಮಾಡೋರು, ಹೆಣ್ಮಕ್ಳು ನಾ ಎಲ್ಲಿ ಮಾಡೋ ಸ್ನಾನ ಅಂತಿಕೊಂಡು ಏನ್ ಮಾಡ್ತಿದ್ವಿ, ನಶಿಕ್ನಾಗ ಎದ್ದು ಸ್ನಾನ ಮಾಡ್ಬಿಡ್ತಿದ್ದೆ ನಾ ಹೊರಗನೆ. ಹೊರಗ್ ಸ್ನಾನ ಮಾಡುದು. ಆಮೇಲೆ ಅಲ್ಲಿ ಸ್ವಲ್ಪ ಹಾವಿಂದು ಭಯಂಕರ ದೊಡ್ಡ ದೊಡ್ಡ ಹಾವ್. ಅಂತದ್ರಾಗ ಜೀವನ ಕಳೆದಿವಿ ಅವಾಗ. ಆ ಟೈಮ್ ಬಂದ್ರೆ ಎಷ್ಟು ಅಂದ್ರೂ ಒಂದು 6-7 ತಿಂಗಳು ಅಲ್ಲೇ ನಾನು ಸಫರ್ ಮಾಡಿದ್ವಿ ಅಲ್ಲಿ. ಅದೇ ತರ ಅಲ್ಲೇ. ಆಮೇಲೆ ಮುಂದೆ ಏನಾಯ್ತು, ಒಬ್ರು ಪಾಟೀಲ್ ಕಾಕು ಅಂತಿದಾರ ಅಲ್ಲಿ. ಅವ್ರೇನಂದ್ರು, ನನ್ನ ಮಗಳ ಅಂತಿಕೊಂಡಿದ್ ಮಾಡ್ತಿದ್ರು. ಅವಾಗ ಅವ್ರ ಕಾಕು ಏನಂದ್ರು, ಮತ್ ಇವ ಸಣ್ಣ ಕೂಸಿದ್ನಲ್ಲ ಅವಾಗ, ಕಾಕು ಏನಂದ್ರು, ಇಲ್ಲ ನನ್ ಖಾಲಿ ಆಗದ ಒಂದ್ ರೂಮ್ ಅದ, ಆ ರೂಮ್ದಾಗ ನೀ ಸಾಮಾನ್ ಇಟ್ಟು ಇರ್ತಿದ್ರಿ ಇರು ಅಂತಂದ್ರು. ಹೂ ಅಂತೇಳಿ ಎಷ್ಟು ಇಲ್ಲಿಂದ ನಮ್ಗ ಗಾಂಧಿ ಚೌಕಿಗೆ ಹೋದಷ್ಟ ಆಗ್ತದ ಮನಿಗೆ ಗುಡಿಗೆ, ಅಷ್ಟು ದೂರ ಇತ್ತು. ಆಮೇಲೆ ಮುಂದ ನಾವೇನ್ ಮಾಡಿದ್ವಿ, ಎಲ್ಲಾ ಸಾಮಾನ್ ಕಟ್ಕೊಂಡು ಸೈಕಲ್ ಮೇಲೆ ತಗೊಂಡ್ ಹೋಗಿದ್ವಿ. ಅವಾಗ ಗಾಡಿಗೆ ಕೊಡುವಷ್ಟು ರೊಕ್ಕಿದ್ದಿದ್ದಿಲ್ಲ ನಮಗ. ಸೈಕಲ್ ಮೇಲೆ ತಗೊಂಡು ಹೋಗಿ ಅಲ್ಲೆಲ್ಲಾ ಇಟ್ಟು ಮಾಡಿ ಒಂದ್ ರೂಮ್ದಾಗ ಇಟ್ಟು ದಿನ ಅಲ್ಲಿಂದ ನಮ್ಮ ಮನೆಯವ್ರ ಪಿಗ್ಮಿ ಅನುಷ್ಠಾನ ಅವ್ರ ಮನಿ ಪೂಜೆ ಮುಗಿಸಿ ಹೊರ ಕಾರ್ಯಕ್ರಮ ಇದು ಮಾಡಿ ಪಿಗ್ಮಿ ಮಾಡ್ತಿದ್ರು. ಆಮೇಲೆ ಅಲ್ಲಿಂದ ಏನ್ ಮಾಡ್ತಿದ್ವಿ, ಡಬ್ಬಿ ಕಟ್ಕೊಂಡ್ ಬರ್ತಿದ್ದೆ ನಾ ಅವ್ರ ಮನಿಲಿಂದ. ಆ ಕಾಕುನ್ ಮನಿ ರೂಮ್ ಕೊಟ್ಟಿದ್ರು, ಅಲ್ಲಿಂದ ಅಡಿಗೆ ಮಾಡಿ ಡಬ್ಬಿ ಕಟ್ಕೊಂಡು ಬಂದು ಗುಡಿ ಹತ್ರ ಬಂದು ಇವ್ನಿ ಫಸ್ಟ್ ಸಾಲಿಗೆ ಬಿಟ್ಟು ಆಮೇಲೆ ಗುಡಿ ಅಲ್ಲೇ ರೂಮಿಗೆಲ್ಲಾ ನೀರ್ ಹೊಡಿಯೋದು. ನೀರ್ ಹೊಡೆದು ಮಾಡಿ ಎಲ್ಲಾ ಮಾಡಿ ಬರ್ತಿದ್ವಿ. ಆಮೇಲೆ ನಮ್ಮ ಮನೆಯವರು ಒಂದೊಂದ್ ಸರ್ತಿ ಏನಾಗ್ತಿತ್ತು, ಕಾರ್ಯಕ್ರಮ ಅಂತ ಇಲ್ಲಿ ಬಿಜಾಪುರ ಬರುವಾಗ ಆ ಟೈಮ್ ಗುಡಿ ನೋಡ್ಕೊಳ್ಳೋದು, ಪಿಗ್ಮಿ ಮಾಡೋದು. ನೀವೇ ಪಿಗ್ಮಿ ಮಾಡ್ತಿದ್ರಿ? ಹಾ ಪಿಗ್ಮಿ ಮಾಡ್ತಿದ್ದೆ. ಎದ್ರ ಮೇಲೆ ಹೋಗ್ತಿದ್ರಿ? ಆ ಸೈಕಲ್ ಮೇಲೆ, ಲೇಡೀಸ್ ಸೈಕಲ್. ಅಲ್ಲೊಬ್ರು ಡಾಕ್ಟರ್ ಇದ್ರು, ನಾ ಫಸ್ಟ್ ನಡ್ಕೊಂಡ್ ಹೋಗ್ತಿದ್ದೆ. ಆಮೇಲೆ ನಡ್ಕೊಂಡ್ ಹೋಗೋದ್ ನೋಡಿ ಅಂದ್ರು, ಬೇಡವಾ ನನ್ ಮಗಳ ಸೈಕಲ್ ಅದ, ನೀನು ನನ್ ಮಗಳ ಇದ್ದಂಗ ಇದು ತಗೋ ಅಂತ ಸೈಕಲ್ ಕೊಟ್ರು. ಮದ್ವೆ ಆಮೇಲೆ ಅಲ್ಲೇ ಡಾಕ್ಟರ್ ನಡ್ಯಾವ್ನಾಗ ಅವ್ರು ಇವ್ನ್ ಕರ್ಕೊಂಡ್ ಹೋಗಿ ಅವ್ರ ಮನೆಗೂ ಪಿಗ್ನಿಗ್ ಹೋಗ್ತಿದ್ದೆ. ಇವ್ನ್ ಕರ್ಕೊಂಡು ಎತ್ಕೊಂಡ್ ಹೋಗ್ಬೇಕಲ್ಲ ಎಲ್ಲಾ ಕಡೆ, ಇವ್ರ ಊರಿಗ್ ಬಂದ್ರ. ಅವಾಗ ಅವ್ರನ್ನಂದ್ರು, ಇಲ್ಲ ನನ್ ಮಗಳ ಸೈಕಲ್ ತಗೋನಿ ಅಂತ ಕೊಟ್ರು ನನಗ. ಸೈಕಲ್ ಮೇಲೆ ಮಗನ್ ಕೂರ್ಸ್ಕೊಂಡ್ ಹೋಗ್ತಾ? ಹಿಂದ್ ಕ್ಯಾರಿಯರ್ ಕಟ್ಟುದು. ಕ್ಯಾರಿಯರ್ ಇರ್ತಿರ್ಲ, ಮೊದ್ಲಿನ ಹಳೆ ಟೈಪ್ ಕ್ಯಾರಿಯರ್ ಇರ್ತಿದ್ವಲ್ಲ ಅದಿತ್ತು. ಅದು ಹಿಂದ್ ಸೈಕಲ್ ಕಟ್ಟುದು, ಅವನಿಗೆ ಕೂಡ್ಸ್ಕೊಂಡು ಎಲ್ಲಾ ಕಡೆ ಪಿಗ್ಮಿ ಮಾಡ್ತಿದ್ವಿ ನಾ. ನಮ್ಮ ಮನೆಯವ್ರ ಇಟ್ಟು ಬಂದ್ರ ಮತ್ತ ಬಿಡ್ಬೇಕ ಹೆಂಗ ಅಂತೇಳಿ ಯಾರು ಒಬ್ರು ಅಲ್ಲಿ ಹಿಂಗ ನಿಂದರ್ಸ್ ಕೊಡ್ತಿದ್ದಿಲ್ಲ ನನಗ್. ನಾ ಹೋಗೋ ಪಸಲ್ಲಿ ಪಟಕ್ನೆ ಪಿಗ್ಮಿ ಕೊಡೋರ್ ಎಲ್ಲಾರು. ಹೆಣ್ಮಗಳು ಬಂದದ್ದು ಎಲ್ಲಾರು ಪಿಗ್ಮಿ ಕೊಡೋರು. ಹಿಂಗಾಗಿ ಅದು ಪಿಗ್ಮಿ ಮಾಡಿ ಬ್ಯಾಂಕಿಗೆ ಕಟ್ಟುದು, ಸೈಕಲ್ ಮೇಲೆ ಹೋಗಿ ಎಲ್ಲ ಒಟ್ಟೆಲ್ಲಾ ಸೈಕಲ್ ಮೇಲೆ ಜೀವನ ಆಗ್ಯದ ನಂದೆಲ್ಲ. ಸೈಕಲ್ ಮೇಲೆ. ಆಮೇಲೆ ಬಿಜಾಪುರಕ್ಕೆ ಹೆಂಗ್ ಬಂದ್ರಿ? ಬಿಜಾಪುರ ಅಂದ್ರೆ ಅಲ್ಲಿ ಗುಡಿ ಒಳಗ ಒಂದ್ 2 ವರ್ಷ ಇದ್ವಿ ನಾವ್. ಗುಡಿ ಒಳಗ ಕಟ್ಟಿದ್ಮೇಲೆ ಮುಂದ್ 2 ವರ್ಷ ಕಟ್ಟಿ ಕೊಟ್ರು. ರೂಮ್ ನಾವೇ ಕಟ್ಕೊಂಡ್ವಿ, ನಾವ್ ಒಂದ್ ಸ್ವಲ್ಪ ರೊಕ್ಕ ಹಾಕಿದ್ವಿ. ಆಮೇಲೆ ಅಲ್ಲಿ ಇದ್ದವ್ರ ಒಂದ್ ಸ್ವಲ್ಪ ರೊಕ್ಕ ಕೊಟ್ರಿ, ಇಲ್ಲ ನಂಗಿಲ್ಲ. ಆದ್ರ ನಮ್ಗೆ ಯಾಕೋ ಅಲ್ಲಿ ಇದು ಆಗ್ಲಿ, ಸರಿ ಹೋಗ್ಲೇ ಇಲ್ಲ ಮುಂದೆ. ಬೇಡಪ್ಪ ಅಂತಿಕೊಂಡೇಳಿ ಏನ್ ಮಾಡು ನಿನ್ನ ಅಂತಂದ್ರೆ ಏನತ್ತು, ಇವ್ನಿಗೆ ಅಲ್ಲಿ ಇದು ಆತ ಹುಡುಗ ಸಣ್ಣವಿದ್ದ. ದೀಪಾವಳಿ ಟೈಮ್ ಇತ್ತು, ಅವಾಗ ಚೋಳ ಕಡ್ದ್ ಬಿಡ್ತು. ಚೋಳ ಅಂತಂದ್ರೇನು, ಅದು ಹಾವಿನ ಮೇಲಿಂದು ಚೋಳ ಅಂತದ ಏನೋ ಅಂತಾರ, ಅದು ಮೌಷಿ ಅಂತ, ಹಾವಿನ ಮೌಷಿ ಅಂತ. ಅದು ಎಕ್ದಮ್ ಹಿಂಗ ಸಂಜಿಕ್ ಏನೋ ಮಾಡ್ಲಿಕ್ ಹೋಗ್ಯಾನ, ಹೊರಗೆ ಇಳಿಲಿಕ್ ಹೋಗ್ಯಾನ. ಸಣ್ಣ ಕೂಸ್ 1.5 ವರ್ಷ ನಾವಿದ್ದ. ಆವಾಗ್ಲೇ ಕಡದ್ ಬಿಡ್ತಾವ. ನೀವ್ ಕಡದದ್ದ ಹೇಳ್ತೀನಿ, ಇನ್ನೂ ಅರ್ಧ ಅಡಿಗೆ ಹೋಗಿಲ್ಲ, ಎಲ್ಲಾ ಕೈ ಬಿಟ್ಟೆ ಬಿಟ್ಟಿದ್ವಿ.
ಕೈ ಬಿಟ್ಟು ಆಮೇಲೆ ಅವಾಗಿಂದ ಅವಾಗ ಇವ್ರ ನಮ್ಮ ಮನಿಯವ್ರು ಒಬ್ರು ಮಾಲಕರ ಮನ್ಯಾಗ ಇದ್ವಲ್ಲ ಅವ್ರ ಬಾಡಿಗೆದಾರ ಮನ್ಯಾಗ ಇದ್ದಾರ ಅವ್ರ ಮಾಲಕರು ಕರ್ಕೊಂಡ್ ಹೋದ್ರು ಅಲ್ಲಿ ಮಿಷನ್ ಹಾಸ್ಪಿಟಲ್ ಅಂತದ ಅಲ್ಲಿ ಕರ್ಕೊಂಡ್ ಹೋಗೋದ್ಕ ಏನು ಇದಿದೆ ಇಲ್ಲ ಅವ್ನಿಗೆ ಒಮ್ಮೆ ಹಿಂಗ್ ಹೊಟ್ಟಿ ಉಬ್ಬಿ ಪೂರ್ಣ ಕರಿ ಆಗ್ಬಿಟ್ಟಿದ್ದ ಅವಾಗ ಆ ಟೈಮ್ಕ. ಆಮೇಲೆ ಇನ್ನ ಅಲ್ಲೇ ಹಾಸ್ಪಿಟಲ್ಗೆ ಹಾಕಿದ್ವಿ. ಅವತ್ ರಾತ್ರಿ ಎಲ್ಲಾ ಅಲ್ಲೇ ಆಯ್ತು. ಅಕರೆ ಡಾಕ್ಟರ್ ಹೇಳ್ಬಿಟ್ಟಿದ್ರು ಇಲ್ಲ ಇವೇನ್ ನಮ್ ಉಳಿಯೋ ಚಾನ್ಸಸ್ ಏನಿಲ್ಲ. ಅವನ ನಮ್ಮ ಮನೆಯವ್ರು ನನಗ್ ಸತ ಗೊತ್ತಿದ್ದಿಲ್ಲ. ಹೊರಗೆಲ್ಲ ಆಂಬ್ಯುಲೆನ್ಸ್ ತಯಾರ್ ಮಾಡಿಟ್ಟಿದ್ರು. ಇವ ಹೋದ್ನಂದ್ರೆ ಬಿಜಾಪುರ್ ಕರ್ಕೊಂಡ್ ಬರ್ಬೇಕಂತ ಹೇಳಿ ಅಷ್ಟ್ ಹಂಗ್ ಕಂಡೀಷನ್ ಆಗ್ಬಿಟ್ಟಿತ್ತು ಅವ್ನು. ಅವ ಹೋದ್ನಂದ್ರ ಬಿಜಾಪುರ್ ಅಂದ್ರೆ ಡಾಕ್ಟರ್ ಅಷ್ಟು ಗ್ಯಾರಂಟಿ ಕೊಟ್ಟಿದ್ದಿಲ್ಲ. ಬಿಜಾಪುರ್ಕ ಕರ್ಕೊಂಡ್ ಬರ್ಬೇಕಂತ ಎಲ್ಲಾ ಆಂಬ್ಯುಲೆನ್ಸ್ ಸತಕ್ ತಯಾರ್ ಮಾಡಿಟ್ಟಿದ್ರು. ಆದ್ರೂ ನಮಗ್ ಇಷ್ಟ ಆದ್ರೂ ನಮ್ ಗುರುಗಳದ ನಮ್ ತಲಿಯೊಳಗಿಲ್ಲ. ನಾವ್ ನಮ್ ಗುರುಗಳಿಗೆ ಹೇಳ್ಬೇಕು ಫೋನ್ ಮಾಡ್ಬೇಕಂದ್ ನಮ್ಮ ಮನಿಯವ್ರ ತಲೆ ಅಂದ್ರ ಅಷ್ಟು ದೇವ್ರ ಮರು ಹಾಕ್ತಾನಂತ ಹಂಗ ಆ ಟೈಮ್ಕ್. ಅವಾಗ ಏನತ್ತು ಮರ್ದಿನ ಮುಂಜಾನೆ ಏನತ್ತು ನಮ್ ಭಾವ ಕೊಲ್ಲಾಪುರಕ್ MR ಇದ್ರು ಅವ್ರು ದೊಡ್ಡ ಭಾವ. ಅವ್ರ ಕೊಲ್ಲಾಪುರಕ್ ಬಂದಿದ್ರು. ಅವ್ರು ಬಂದಾಗ ಮುಂಜಾನೆ ಹಿಂಗ ಆಗ್ಯದಂತೆ ಫೋನ್ ಹಚ್ಚಿ ಸುದ್ದಿ ಗೊತ್ತ. ಅವಾಗ ಹಂಗ ಲ್ಯಾಂಡ್ ಫೋನ್ ಲಿಂದ ಗೊತ್ತಾದಾಗ ಅವ್ರು ಬಂದ್ರು. ಅವ್ರು ಬಂದ ತಕ್ಷಣ ಒಂದೇ ಮಾತ್ ಹೇಳಿದ್ರು ಯಾಕೋ ಮತ್ತ ಅಣ್ಣಾಜಿ ಅವ್ರ ಫೋನ್ ಹಚ್ಚಿ ಇಲ್ನಿ ಅಂತ. ಅವಾಗ ನಮ್ ಮನಿಯವ್ರಿಗೆ ಇದು ಅಷ್ಟು ಗಾಬರಿಯಾಗಿ ಏನೂ ಸುತ್ತಾಕ್ಲಿಲ್ಲ ಅಂತ. ಅಂದ್ರ ಅಷ್ಟು ಭೋಗ್ಸು ಟೈಮ್ ಇತ್ತು ಅವಂದ್ ಅಂತ. ಏನ್ ಮಾಡಿದ್ರು ಅವಾಗಿಂದಾಗ ಫೋನ್ ಹಚ್ಚಿದ್ರು ಗುರುಗಳಿಗೆ. ಅವ್ರು ಗುರುಗಳಿಗೆ ಫೋನ್ ಹಚ್ಚ ನಿಂದೆ ಫೋನ್ ಹಾದಿ ಕಲಿಕತ್ತೀನಿ ಅಂದಿದ್ರು ಅಣ್ಣಾಜಿ ಅವ್ರು. ಅವಾಗ ನಿಂದೆ ಫೋನಿಂದ ಹಾದಿ ಕಲಿಕತ್ತೀನಿ ಏನು ಕಾಳಜಿ ಮಾಡ್ಬೇಡ ನೀನು. ಅವಂದು ಭೋಗದ ಅದು ಭೋಗ್ಸುದಷ್ಟ. ಅವ ಹೋಗ್ಯಾನಂದ್ರು ಸಲಾಯನ್ ಒಟ್ಟ ತೆಗಿಬೇಡ್ರಿ ಹಂಗೆ ಇಡ್ರಿ 5 ತನ ಇಡ್ರಿ ಅಂತ ಹೇಳ್ಬಿಟ್ರು. ಯಾಕಂದ್ರೆ ನೀರ್ ತುಂಬ್ಕೊಂಡಿದ್ದು. ಬಟ್ ಅವ್ರೇನಂದ್ರು ನಾವ್ ನೀರ್ ತೆಗದ್ವಿ ಅಂದ್ರ ಅದು ಅವನಿಗೆ ತ್ರಾಸ. ನೀರ್ ತೆಗಿಲಿಲ್ಲ ಅಂದ್ರ ಒಳಗೆ ಡ್ಯಾಮೇಜ್ ಆಗ್ತದ ಎಲ್ಲಾ ಹಿಂಗೆಲ್ಲಾ ಹೇಳಿದ್ರು. ಅಲ್ಲಿ ಹಿಂಗಾಗಿ ಏನಾಯ್ತು ಅವಾಗ ಗುರುಗಳು ಹಂಗ ಅಂದಿದ್ದಕ್ಕ ಆಮೇಲೆ ಡಾಕ್ಟರ್ ಹೇಳಿದ್ವಿ ಇಲ್ಲ ನಮ್ ಗುರುಗಳು ಹಿಂಗ್ ಹೇಳ್ಯಾರ ನೀವ್ ಏನೇ ಆದ್ರೂ ಸಲೈನ್ ಮಾತ್ರ ತೆಗಿಬೇಡ್ರ ಅಂತ ಹೇಳಿದ್ವಿ. ಸಲೈನ್ ಹಂಗ ಕಂಟಿನ್ಯೂ ಇಟ್ರು. ಸಂಜೆ ಮುಂದ್ ಬರೋಬ್ಬರಿ 5 ಗಂಟೆಗೆ ಇವ್ರೇನ್ ಉಚ್ಚಿ ಹೊಯ್ದ. ಅಲ್ಲಿ ತನ ಉಚ್ಚಿ ಒಯ್ದಿದ್ದೇ ಇಲ್ಲ. ಅದರಿಂದ ಅದು ಒಳಗೆಲ್ಲಾ ಇದು ಆಲ್ಕತ್ಬಿಟ್ಟಿತ್ತ. ಯಾವಾಗ ಒಯ್ದ್ನಲ್ಲ ಅವಾಗ ಅಣ್ಣಾಜಿ ಅದ ಮೊದ್ಲಿಗೆ. ಅವಾಗ 1.5 ವರ್ಷ ಇದ ಅಣ್ಣ ಒಂದ್ ಕಡೆ ಕುರ್ಚಿ ಖಾಲಿ ಇತ್ತು. ನಮ್ಮ ಮನಿಯವ್ರು ಹೇಳ ಅವಾಗ ಕುರ್ಚಿ ಖಾಲಿ ಇತ್ತು ಬರೀ ಕೈ ಮಾಡಾವಂತಲ್ಲಿ ಸಣ್ಣ ಕೂಸಿದಾಗ. ಅಂದ್ರ ಅವಾಗ ನಮ್ ಗುರುಗಳು ಅಂದ್ರ ನಮ್ ಕಡೆ ಎಷ್ಟ್ ನಮ್ ಮ್ಯಾಲ ಕಾಳಜಿ ಅದ ಅಂತ ನಮಗ್ ಇದು ಆತ. ನಮಗ ಅಷ್ಟ ಅಮ್ಮ ಭೋಗ್ಸುತ್ತಾನ ನಮಗ್ ಅವ್ರ ತಲೆಗ್ ಹಾಕ್ಲಿಲ್ಲ. ನಾವ್ ಅವ್ರಿಗೆ ಫೋನ್ ಮಾಡ್ಬೇಕಂಬುದು. ಆಮೇಲೆ ಮುಂದೆ ಏನಾತು ಮತ್ತೊಂದ್ 4 ದಿವ್ಸ ಅಲ್ಲೇ ಹಾಸ್ಪಿಟಲ್ದಾಗ ಇದ್ದು ಮಾಡಿ ಅವನಿಗೆ ಏನ್ ಅನ್ಸ್ತಾ ಹುಡುಗ ಅಲ್ಲಿ ಕೂತಾರೇನೋ ಗುರುಗಳು ಆ ಭಾಗದಿಂದ ಅವ ಹಂಗ್ ಕೈ ಮಾಡಿ ತೋರ್ಸಿದ ನಮಗ. ಅವಾಗ ಎಷ್ಟು ನಂಬಿಕೆ ಇದಕ್ ಸಾಕ್ಷಿ ಅವ್ರು ಡಾಕ್ಟರ್ ಸಹಿತ ಗಾಬರಿ ಆದ್ರ ಅವಾಗ. ಅವ್ರ ಯಾಕಂದ್ರ ಅವ್ರ ಕೈ ಬಿಟ್ಟಿದ್ರು. ಅಗದಿ ನಮ್ ಮನಿಯವ್ರ ಫ್ರೆಂಡ್ಲಿಂದ ಅವ್ರ ಫ್ರೆಂಡ್ ಅಂತಿಕೊಂಡು ಭಯಂಕರ ಗೊತ್ತಿನವ್ರ ಇದ್ರಲ್ಲ. ಹ್ಯಾಂಗೋ ಹಿಂಗಂಗ್ ಮಿರಾಕಲ್ ಆತಲ್ಲ ಅಂತಂದ್ರ ಅವಾಗ ಅವ್ರು ಇಲ್ಲ ಇದೆಲ್ಲ ಗುರುಗಳ ಆಶೀರ್ವಾದ ಅಂತ. ಹಿಂಗಾಗಿ ಅವಾಗ ಅವ್ರ ಆಶೀರ್ವಾದದಿಂದ ಹುಟ್ಟಿದವ ಖರೆ ಅವಾಗ ಅಂತೇಳಿ ಅವ್ರ ಆಶೀರ್ವಾದ ಬದುಕಿದ ಅವಾಗಿಂದ ನಂಬಿಕೆ ಹೆಚ್ಚ ಹೆಚ್ಚತ್ತ. ಮತ್ ನಾವ್ ಯಾವಾಗ್ಲೂ ನಮ್ಮ ಮನಿಯವ್ರು ಒಂದ್ ಕೂತ್ರ ನಿಂತ್ರ ಅಣ್ಣಾಜಿ ಅವ್ರು ಬಿಟ್ರೆ ಏನು